ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಸರ್ವಾಧಿಕಾರವನ್ನು ಹೇರೋದಕ್ಕೆ ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಆ ಮನೋಭಾವದ ಆಡಳಿತಗಾರರು ಕಾಯ್ತಾ ಇರ್ತಾರೆ. ಅಂತಹ ಸನ್ನಿವೇಶ ಸಂದರ್ಭ ಸಣ್ಣದಾಗಿ ಸಿಕ್ಕರೆ ಸಾಕು, ಅದನ್ನು ಹೇರ್ಬಿಡ್ತಾರೆ. ಇಡೀ ದೇಶವನ್ನು ತಮ್ಮ ಮುಷ್ಟಿಗೆ ತಗೊಂಡು ಪ್ರಜಾಪ್ರಭುತ್ವದ ಕತ್ತು ಹಿಸುಕ್ಬಿಡ್ತಾರೆ. ಅಂತಹ ಒಂದು ಪ್ರಯತ್ನ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದಲ್ಲಿ ಮೊನ್ನೆ ನಡೀತು. ಅಲ್ಲಿನ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅನ್ನುವಂತಹ ವ್ಯಕ್ತಿ ರಾತ್ರಿ 10ವರೆಗೆ, ಈ ಸರ್ವಾಧಿಕಾರದ ಮನೋಭಾವ ಇರುವಂತಹ ವ್ಯಕ್ತಿಗಳ ಸಮಯ ನೋಡಿ, ಯಾವಾಗಲೂ ಸಹ ರಾತ್ರಿ ಹೊತ್ತೇ ಏನೋ ಒಂದು ಅನೌನ್ಸ್ಮೆಂಟ್ಗಳು ಮಾಡ್ತಾರೆ. ಮೇ ಬಿ ಅದನ್ನು ಕೇಳಿಸ್ಕೊಂಡು ಜನ ಮಲಗಿಬಿಡ್ತಾರೆ ಅಂತ ಅಂದ್ಕೊಳ್ತಾರೋ ಏನೋ ರಾತ್ರಿ 10ವರೆ ಅಲ್ಲಿನ ಸ್ಥಳೀಯ ಸಮಯ 10ವರೆಗೆ ಒಂದು ಘೋಷಣೆಯನ್ನು ಮಾಡ್ತಾರೆ. ಈ ದೇಶಕ್ಕೆ ಅಪಾಯ ಒದಗಿ ಬಂದಿದೆ. ಕಮ್ಯುನಿಸ್ಟರು, ಲೆಫ್ಟಿಸ್ಟ್ಗಳು ಮತ್ತು ದೇಶ ವಿರೋಧಿಯಾಗಿ ಆಂತರಿಕವಾಗಿ ಇರುವಂತಹ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಈ ದೇಶವನ್ನು ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ. ದೊಡ್ಡ ಆಪತ್ತು ಎದುರಾಗಿದೆ. ಈ ದೇಶದ ಮೇಲೆ ಪ್ರಜಾಪ್ರಭುತ್ವವನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ಮಾರ್ಷಲ್ ಲಾವನ್ನು ಹಾಕ್ತೀನಿ, ಸೈನ್ಯ ಆಡಳಿತವನ್ನು ಹೇರ್ತಾ ಇದ್ದೀನಿ, ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳಿ ಸಾಕಷ್ಟು ವಿರೋಧ ಪಕ್ಷದ ನಾಯಕರನ್ನು ಬಂಧಿಸಬೇಕು ಅಂತ ಆ ಕ್ಷಣನೇ ಆರ್ಡರ್ನ ಹೊರಡಿಸ್ಬಿಡ್ತಾರೆ. ಎಲ್ಲ ವಿರೋಧ ಪಕ್ಷ ನಾಯಕರನ್ನು ಬಂಧಿಸಿ ಜೈಲಿಗೆ ಹಾಕಿ, ದೇಶ ವಿರೋಧಿಗಳನ್ನು ಗುರುತಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿ, ಪ್ರಜಾಪ್ರಭುತ್ವ ಇಲ್ಲ, ಆರ್ಮಿಗೆ ಫುಲ್ ಕಂಟ್ರೋಲ್, ಆರ್ಮಿ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡೋದು. ಆದರೆ ಜನ ಅದಕ್ಕೆ ರೆಡಿ ಇರಲಿಲ್ಲ. ಬೀದಿಗೆ ಬಂದರು. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ಗೆ ನುಗ್ಗಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಗಂಟೆಯ ಒಳಗೇನೆ ಸಂಸತ್ತಿನ ಮುಂದೆ ಸೇರಿಬಿಟ್ರು. ಸಂಸತ್ತಿನ ಮುಂದೆ ಸಾವಿರಾರು ಲೆಕ್ಕದಲ್ಲಿ ಲಕ್ಷಾಂತರ ಜನ ಸೇರ್ಕೊಂಡ್ಬಿಟ್ರು. ಸರ್ಕಾರ ನಡುಗೋಯ್ತು. ಅಷ್ಟೊತ್ತಿಗೆ ವಿರೋಧ ಪಕ್ಷದ ನಾಯಕ ಒಂದು ಸವಾಲು ಹಾಕಿದ್ರು, ಅಥವಾ ಅಲ್ಲಿ ಒಂದು ಪ್ರಸ್ತಾವನೆಯನ್ನು ತೆಗೆದುಕೊಂಡು ಬಂದರು. ಈಗ ಇಮ್ಮಿಡಿಯೇಟ್ ಆಗಿ ಸಂಸತ್ತಿನ ಅಧಿವೇಶನ ಕರೀರಿ, ಸಂಸತ್ತಿನಲ್ಲಿ ನಿಮಗೆ ಬಹುಮತ ಇದೆ ಅಂತ ಪ್ರೂವ್ ಮಾಡಿ, ನೀವು ಹೇರಿರುವಂತಹ ಈ ಏನಿದೆ ಮಾರ್ಷಲ್ ಲಾ, ಸೈನ್ಯಾಡಳಿತ, ಅದಕ್ಕೆ ಬೆಂಬಲ ಇದೆ ನಿಮ್ಮ ಸರ್ಕಾರದಲ್ಲಿ, ಅಥವಾ ನಿಮಗೆ ನಂಬರ್ಸ್ ಇದೆ, ಮೆಜಾರಿಟಿ ಇದೆ ಅಂತ ಪ್ರೂವ್ ಮಾಡಿ ಅಂತ ಅವರು ಸಂಸತ್ತಿನ ಅಧಿವೇಶನಕ್ಕೆ ಒತ್ತಾಯ ಮಾಡಿದ್ರು. ಅಲ್ಲಿ ಅಲ್ಪಮತದ ಸರ್ಕಾರ ಇರೋದರಿಂದ ಕರೀಲೇಬೇಕಾಯಿತು. ಅದು ರಾತ್ರಿ 12ವರೆಗೆ, ನೈಟ್ 12ವರೆಗೆ. 10ವರೆಗೆ ಮಾರ್ಷಲ್ ಲಾ ಇಂಪೋಸ್ ಆಗುತ್ತೆ. 12ವರೆಗೆ ಸಂಸತ್ತಿನ ಅಧಿವೇಶನ. ಮಧ್ಯರಾತ್ರಿ 12ವರೆ ನೆನ್ಪಿಟ್ಕೊಳ್ಳಿ, ಕರೀತಾರೆ. ಜನ ಬೇರೆ ಸಂಸತ್ತಿನ ಸುತ್ತ ಲಕ್ಷಾಂತರ ಮಂದಿ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿನ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅನ್ನುವಂತಹವನಿಗೆ ಇದ್ದಂತಹ ಒಂದೇ ಭರವಸೆ ಅಂದರೆ, ಹೇಗಾದರೂ ಮಾಡಿ ಸಂಸತ್ತಿನಲ್ಲಿ ನಾನು ಇದನ್ನು ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ, ಸೈನ್ಯವನ್ನು ದೊಡ್ಡ ಮಟ್ಟದಲ್ಲಿ ಸಂಸತ್ತಿನ ಸುತ್ತ ಹಾಕ್ಬಿಟ್ಟಿದ್ದೀನಿ. ಅರ್ಧಕ್ಕೆ ಅರ್ಧ ವಿರೋಧ ಪಕ್ಷದ ನಾಯಕರು, ಸಂಸದರು ಪಾರ್ಲಿಮೆಂಟ್ ತಲುಪೋದು ಕಷ್ಟ ಆಗುತ್ತೆ. ಜನ ಬೇರೆ ಗುಂಪುಗಟ್ಟಿದ್ದಾರೆ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸಂಸತ್ತಿನ ಮುಂದೆನೇ ಲಕ್ಷಾಂತರ ಜನ ಇದ್ದಾರೆ. ಅವರನ್ನೆಲ್ಲ ದಾಟ್ಕೊಂಡು ಒಳಗಡೆ ಬರಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತೆ. ಅದರ ಜೊತೆಗೆ ನಾನು ಆರ್ಮಿಯನ್ನು ಸಹ ಗೇಟ್ ಲಾಕ್ ಮಾಡಿಸಿದ್ದೀನಿ, ಹೇಗೆ ಬರ್ತಾರೆ ಒಳಗಡೆ ನೋಡಿ ಬಿಡೋಣ ಅಂತ ಅವರು ಆ ಭರವಸೆಯಲ್ಲಿರಬೇಕಾದ್ರೆ ಜನ ಅಂತೂ ಕೂಗಾಟಕ್ಕೆ ಶುರು ಮಾಡಿದ್ರು, ಧಿಕಾರಿಗಳು ಕೂಗೋಕ್ಕೆ ಶುರು ಮಾಡಿದ್ರು. ಈ ಏನು ಘೋಷಣೆ ಇದೆ ಅದನ್ನು ನಾವು ಒಪ್ಪೋದಿಲ್ಲ, ನಮಗೆ ಪ್ರಜಾಪ್ರಭುತ್ವನೇ ಬೇಕು ಅಂತ ಹಠ ಹಿಡಿದ್ರು. ಈ ಹೊತ್ತಿಗೆ ವಿರೋಧ ಪಕ್ಷದ ನಾಯಕರು ಬರೋದಕ್ಕೆ ಆರಂಭಿಸಿದ್ರು. ಅರ್ಧ ಕಿಲೋಮೀಟರ್ ದೂರದವರೆಗೆ ಜಾಮ್. ಜನ ಹೇಗೆ ಒಳಗಡೆ ಬರೋದು ವಿರೋಧ ಪಕ್ಷದ ನಾಯಕರು? ಇದು ಅಧ್ಯಕ್ಷರಿಗೆ ಒಳ್ಳೆಯದಾಯಿತು ಅನ್ನೋ ರೀತಿಯಲ್ಲಿ ಆತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನೋಡಿ, ವಿರೋಧ ಪಕ್ಷದ ನಾಯಕರು ಕಾರು ಇಳಿತಾ ಇದ್ದಂಗೆ ಜನ ಅವರಿಗೆ ದಾರಿ ಮಾಡಿಕೊಡೋದಲ್ಲ, ಒಳಗಡೆ ಹೋಗೋದಕ್ಕೆ ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡಿದ್ರು. ಒಬ್ಬರಿಂದ ಒಬ್ಬರಿಗೆ ಮೇಲೇ ಅವರನ್ನು ಕೆಳಗಡೆಗೆ ಬಿಡಲಿಲ್ಲ. ವಿರೋಧ ಪಕ್ಷದ ಸಂಸದರನ್ನು ಕೆಳಗಡೆ ಇಳಿಯಕ್ಕೆ ಬಿಡಲಿಲ್ಲ. ತಲೆ ಮೇಲೆ ಒಬ್ಬರ ಮೇಲಿಂದ ಜನನೇ ಬಾಲ್ ಪಾಸ್ ಮಾಡಿದ್ರು, ಮೂಟೆ ಪಾಸ್ ಮಾಡಿದ್ರು, ತೆಗೆದು ಪಾರ್ಲಿಮೆಂಟ್ ಗೇಟ್ ಒಳಗೆ ಬಿಸಾಕಿದ್ರು. ಒಬ್ಬ ವಿರೋಧ ಪಕ್ಷದ ನಾಯಕನು ಆಬ್ಸೆಂಟ್ ಆಗೋದಕ್ಕೆ ಬಿಡಲಿಲ್ಲ. ಬಂದಂಥ ಎಲ್ಲ ನಾಯಕರನ್ನು ಇವರು ಎತ್ಕೊಳ್ಳೋದು, ಪಾಸ್ ಮಾಡೋದು, ಜನ ಎತ್ಕೊಳ್ಳೋದು, ಪಾಸ್ ಮಾಡೋದು, ಗೇಟಿಂದ ಆ ಕಡೆ ಹಾಕೋದು, ಪಾರ್ಲಿಮೆಂಟ್ ಒಳಗಡೆ ಬಿದ್ದು ಸಾಯಿರಿ ಅಥವಾ ಈ ಇಂಪೋಸಿನ ತೆಗೀರಿ ಅಂತ ಹೋದರು ಒಳಗೆ. ಆಡಳಿತ ಪಕ್ಷದ ಸದಸ್ಯರು ಸಹ ಇದಕ್ಕೊಂದಷ್ಟು ವಿರೋಧವಾಗಿ ಓಟ್ ಹಾಕಿದ್ರು, ವಿರೋಧ ಪಕ್ಷಗಳು ಓಟ್ ಹಾಕಿದ್ರು. ಅಲ್ಲಿಗೆ ಅಧ್ಯಕ್ಷನಿಗೆ ಸೋಲಾಯಿತು.
ಆತನ ಮಾರ್ಷಲ್ಲ ಸೋಲಾಯಿತು. ರಾತ್ರಿ 10ವರೆಗೆ ಅನೌನ್ಸ್ ಆದಂತಹ ಮಾರ್ಷಲ್ಲ ರಾತ್ರಿ 2:15 ಹೊತ್ತಿಗೆ ಸೋಲಾಗ್ಬಿಡ್ತು ಸಂಸತ್ತಿನಲ್ಲಿ. 4 ತಾಸು ಜನರ ಪವರ್ ಅದು. 4 ಅವರಲ್ಲಿ ಸರ್ವಾಧಿಕಾರನ ಕಿತ್ತೆಸೆಯೋದು. ಅದಾದ ಮೇಲೂ ಸಹ 2 ತಾಸು ಡಿಲೇ ಮಾಡ್ತಾನೆ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅಧ್ಯಕ್ಷ. ಬೇರೆ ಮಾರ್ಗಗಳನ್ನು ಹುಡುಕ್ತಿರ್ತಾನೆ, ಯಾವುದು ಕೆಲಸ ಮಾಡಲ್ಲ. ಜನರ ಪವರು, ವಿರೋಧ ಪಕ್ಷದ ನಾಯಕರ ಗಟ್ಟಿತನ ಎಲ್ಲ ವರ್ಕ್ ಆಗುತ್ತೆ. ಬೆಳಗಿನ ಜಾವ 4ವರೆಗೆ ಸರ್ವಾಧಿಕಾರ ಘೋಷಣೆಯಾದ 6 ತಾಸುಗಳ ಒಳಗೆ ಬೆಳಗಿನ ಜಾವ 4ವರೆಗೆ ಅದನ್ನು ವಾಪಸ್ ತಗೊಂಡಿದ್ದೀನಿ ಅಂತ ಅನೌನ್ಸ್ ಮಾಡಬೇಕಾಗಿ ಬರುತ್ತೆ ಆ ಅಧ್ಯಕ್ಷನಿಗೆ. ಅದಾದ ಮಾರನೇ ದಿನ ಅಲ್ಲಿಗೆ ಬಿಡಲಿಲ್ಲ ವಿರೋಧ ಪಕ್ಷಗಳು, ಜನನೂ ಬಿಡಲಿಲ್ಲ. ಈ ಅಧ್ಯಕ್ಷನನ್ನು ಕಿತ್ತು ಬಿಸಾಕಬೇಕು, ಈತ ನಾಲಾಯಕು ಅಂತ ಆತನ ಪಕ್ಷದವರೇ, ಅಲ್ಲಿ PPP ಅನ್ನುವಂತಹದ್ದು ಪಕ್ಷ, ಅದು ಪೀಪಲ್ಸ್ ಪವರ್ ಪಾರ್ಟಿ ಅಂತ, ಆ ಪಕ್ಷದವರೇನೆ ಹಠ ಹಿಡಿದು ಕೂತಿದ್ದಾರೆ. ಪ್ಲಸ್ ವಿರೋಧ ಪಕ್ಷದವರು ಹಠ ಹಿಡಿದಿದ್ದಾರೆ, ಜನನೂ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರೆಲ್ಲರೂ ಸಹ ಈಗ ಪ್ರೆಸಿಡೆಂಟಿಗೆ ಇಂಪೀಚ್ಮೆಂಟಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ದೋಷಾರೋಪಣೆಯನ್ನು ಹೊರಿಸ್ಬೇಕು, ಶಿಕ್ಷೆ ವಿಧಿಸಬೇಕು, ಪ್ರೆಸಿಡೆಂಟಿಗೆ ಸಂಸತ್ತಿನ ಮೂಲಕನೇ ಶಿಕ್ಷೆ ಆಗಬೇಕು ಅಂತ ಅವ್ರು ಕೂತಿದ್ದಾರೆ. ಪ್ಲಸ್ ಅಧ್ಯಕ್ಷ ಸ್ಥಾನದಿಂದ ತಕ್ಷಣವೇ ಕಿತ್ತು ಬಿಸಾಕಬೇಕು ಅಂತ ಇದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವತ್ತು ಅಧ್ಯಕ್ಷ ಸುಖೀಲ್ ಸಾರ್ವಜನಿಕವಾಗಿ ಟಿವಿಯಲ್ಲಿ ಬಂದು ತಾನು ಮಾಡಿದ್ದು ಮಹಾಪರಾಧ, ನನ್ನನ್ನು ಕ್ಷಮಿಸ್ಬಿಡಿ, ನಿಮಗೆ ಬಹಳ ತೊಂದರೆ ಕೊಟ್ಟಿದ್ದೀನಿ, ಇನ್ನು ಯಾವತ್ತೂ ಸಹ ನಾನು ಇಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ, ಪ್ಲಸ್ ಮುಂದೆ ಯಾರೂ ಮಾಡಬಾರ್ದು ಆ ರೀತಿಯಾದಂಥ ಕಾನೂನು ತರ್ತೀನಿ, ಈ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡೋದಕ್ಕೆ ಅವಕಾಶನೇ ಇಲ್ಲದಂಗೆ ಸಂವಿಧಾನಕ್ಕೆ ತಿದ್ದುಪಡಿ ತರ್ತೀನಿ ಅಂತ ಕಾಲಿಗೆ ಬೀಳ್ತಿದ್ದಾನೀಗ. ಆದರೂ ವಿಪಕ್ಷಿಗಳಾಗಲಿ ಜನ ಆಗಲಿ ಒಪ್ತಾ ಇಲ್ಲ. ಮೊದಲು ರಾಜೀನಾಮೆ ಕೊಡು, ಆಮೇಲೆ ಸಂಸತ್ತಿನಲ್ಲಿ ಇಂಪೀಚ್ಮೆಂಟ್ ಫೇಸ್ ಮಾಡು, ಅಲ್ಲಿಂದ ಏನು ಇಂಪೀಚ್ಮೆಂಟ್ ಆಗುತ್ತೋ ಆಮೇಲೆ ಕೋರ್ಟ್ಗೆ ಹೋಗು, ಅಲ್ಲಿ ಶಿಕ್ಷೆ ಆಗುತ್ತೆ ನಿನಗೆ, ನಾವು ಬಿಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಇದು ಒಂದು ದೇಶವನ್ನು ಪ್ರಜೆಗಳು ಕಾಪಾಡಿಕೊಳ್ಳುವಂತಹ ರೀತಿ. ಸರ್ವಾಧಿಕಾರ ಹೇರೋದಕ್ಕೆ ಪ್ರಯತ್ನ ಪಟ್ಟಾಗ ಅವನು ಯಾವನೇ ಆಗಿರಲಿ ಅವನ ವಿರುದ್ಧ ಜನ ತಿರುಗಿ ಬಿದ್ದರೆ ಸೈನ್ಯ ಕೂಡ ಬಂದೂಕು ಎತ್ತೋದಕ್ಕೆ ಹೆದರುತ್ತೆ. ಇಲ್ಲಾಗಿದ್ದು ಅದೇನೆ. ದೊಡ್ಡ ಮಟ್ಟದಲ್ಲಿ ಸೈನ್ಯ ಹಾಕಿದರೂ ಸಹ ಜನ ವಿರೋಧ ಪಕ್ಷದವರ ಶ್ರಮ ನೋಡಿ ಸೈನ್ಯ ಫಲಪ್ರಯೋಗಕ್ಕೆ ನಿರಾಕರಿಸುತ್ತೆ. ಅಲ್ಲಿ ಆ ನಂತರನೇ ವಿರೋಧ ಪಕ್ಷದ ನಾಯಕರನ್ನು ಜನ ಎತ್ತಿ ಒಳಗೆ ಹಾಕೋದು. ಸಂಸತ್ತಿನೊಳಗೆ ಗೇಟ್ ಕ್ಲೋಸ್ ಆಗಿದ್ರು ಒಳಗಡೆ ಹಾಕ್ತಾರೆ. ಇಷ್ಟೆಲ್ಲ ಆಗುತ್ತೆ. ಆದರೆ ಅದನ್ನು ನಮ್ಮಲ್ಲಿಗೆ ಗಮನಿಸಿದಾಗ ಅವರು ಏನೇ ಮಾಡಿದರೂ ಯೋಚನೆ ಮಾಡ್ತಾರೆ, ಒಳ್ಳೆಯದಕ್ಕೆ ಮಾಡ್ತಾರೆ. ಸಂವಿಧಾನ ಬದಲಾಯಿಸ್ತೀವಿ ಅಂದರೆ ಒಳ್ಳೆಯದಕ್ಕೆ ಮಾಡ್ತಾರೆ. ರಾತ್ರೋರಾತ್ರಿ ಬಂದು ನೋಟ್ ಬ್ಯಾನ್ ಅವರು ಯೋಚನೆ ಮಾಡಿರ್ತಾರೆ. ರಾತ್ರೋರಾತ್ರಿ ಬಂದು ಲಾಕ್ಡೌನ್ ಅವರು ಯೋಚನೆ ಮಾಡಿರ್ತಾರೆ. ಉದ್ಯಮಗಳೆಲ್ಲ, ಸರ್ಕಾರಿ ಉದ್ಯಮಗಳೆಲ್ಲ ಅದಾನಿ ಅಂಬಾನಿ ಅಥವಾ ಇನ್ಯಾವುದೋ ಪ್ರೈವೇಟ್ ಕಂಪನಿಗಳಿಗೆ ಮಾರಾಟ ಅವರು ಯೋಚನೆ ಮಾಡಿರ್ತಾರೆ. ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಭಾಷೆ, ಒಂದು ದೇಶ ಒಂದಿದು, ಒಂದು ದೇಶ ಒಂದದು ಅವ್ರು ಯೋಚನೆ ಮಾಡಿರ್ತಾರೆ ರೀ. ಈ ಸ್ಥಿತಿಯಲ್ಲಿ ನಾವಿದ್ದೀವಿ. ದಕ್ಷಿಣ ಕೊರಿಯಾದಲ್ಲಿ ಜನತಂತ್ರವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಪಾಠಕ್ಕೆ ಹೇಳ್ಕೊಟ್ಟಿದ್ದಾರೆ. ನಮಗೆ ಬಹಳಷ್ಟಿದೆ ಅಲ್ಲಿಂದ ಕಲಿಯೋದಕ್ಕೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.